ಮಾನ್ಯ ಶಾಸಕರು ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಬಂದು ಅವರು ರಾಜ್ಯೋತ್ಸವ ಬಿಟ್ಟು ಬೇರೆ ವಿಚಾರಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ್ದಾರೆ. ಈ ತಾಲೂಕಿಗೆ ಕಳೆದ 10 ವರ್ಷಗಳಲ್ಲಿ ರಮೇಶ್ ಕುಮಾರ್ ಅವರು ಶಾಸಕರಾಗಿದ್ದಾಗ ತಾಲೂಕನ್ನು ಕಸಮುಕ್ತವಾಗಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಸಿಮೆಂಟ್ ರಸ್ತೆ, ಪ್ರತಿಯೊಂದು ಹಳ್ಳಿಗೆ ಕೂಡ ಸಂಪರ್ಕ ರಸ್ತೆ, ಸಂಪರ್ಕ ರಸ್ತೆ, ಹಾಗೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಎಲ್ಲರೂ ಕೂಡ ಸುಸಜ್ಜಿತವಾದಂಥ ಮನೆಗಳನ್ನು ನಿರ್ಮಿಸಿಕೊಡ್ಬೇಕು ಅಂತ 24,000 ಮನೆಗಳು, ಹಾಗೆಯೇ ಪ್ರತಿಯೊಬ್ಬರು ಕೂಡ ಬೋರ್ವೆಲ್ ಏನು ಸಾಮೂಹಿಕವಾಗಿ ಏನು ಮನೆಗೆ ಕೊಟ್ಟಿದ್ದಾರೆ ಆ ಥರ ಬೋರ್ವೆಲ್ ಕೊಡಿಸ್ಬೇಕಂತ ಪ್ರತಿಯೊಬ್ಬರಿಗೆ ಯಾರು ಅರ್ಜಿ ಸಲ್ಲಿಸಿರ್ತಾರೋ ಎಲ್ಲರಿಗೂ ಕೂಡ ಬೋರ್ವೆಲ್ ಕೊಡಿಸ್ಬೇಕಂತ ಅವ್ರ ಉದ್ದೇಶ ಇತ್ತು. ಆ ಕಾಲದಲ್ಲಿ ನೀರಿನ ಕೊರತೆ ಇದ್ದಿದ್ದರಿಂದ ನೋ ವಾಟರ್ ನೋ ಮನಿ ಸ್ಕೀಮ್ ಇತ್ತು. ಅದಕ್ಕೆ ಹೆಚ್ಚಿನ ಅನುದಾನ ತರಬೇಕಂತ ಅವರು 600 ಅಡಿ 650 ಅಡಿ ಮಾತ್ರ ಸರ್ಕಾರದಲ್ಲಿ ಅನುದಾನ ಇತ್ತು. ಅದನ್ನು ಇಲ್ಲಿ ನಮ್ಮ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ 1600, 1700, 2000 ತನಕ ಬೋರ್ವೆಲ್ ಸುರಿತಾ ಇದ್ರು, ನೀರು ಸಿಗ್ತಾ ಇರಲಿಲ್ಲ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಸವಲತ್ತು ಸಿಗ್ಬೇಕು ಅಂತ ಅವ್ರು ಪ್ರಯತ್ನ ಪಟ್ಟಿದ್ದಾರೆ. ಅದು ಏನು ಅವರು ಏನು ಅನುದಾನ ತಂದಿದ್ದಾರೆ ಅದೇ ಬೋರ್ವೆಲ್ಗೆ ತೋರಿಸ್ತಾ ಇರೋದು ಮಾನ್ಯ ಶಾಸಕರು. ಇವ್ರದ್ದು ಏನಾದ್ರು ಕಿಂಚಿತ್ ಆದ್ರೂ ಸರ್ಕಾರದಿಂದ ಅನುದಾನ ತಂದಿದ್ರೆ, ಇವ್ರು ಏನಾದ್ರು ಅಭಿವೃದ್ಧಿ ಪಡಿಸಿದ್ರೆ ಅವರು ಅದಕ್ಕೆ ನಾವು ಸ್ವಾಗತ ಕೊಡ್ತೇವೆ. ವಿನಾಕಾರಣ ಇವರು ಚಪ್ಪಾಳೆ ತರಿಸ್ಕೊಳ್ಳೋದಕ್ಕೋಸ್ಕರ ರಮೇಶ್ ಕುಮಾರ್ ಅವ್ರ ಮೇಲೆ ಆರೋಪ ಮಾಡೋದು, ಅಡ್ಡಿಪಡಿಸ್ತಾರೆ ಅನ್ನೋದು ಎಲ್ಲದಕ್ಕೂ ಕೈ ಜೋಡಿಸ್ಬೇಕು. ರಮೇಶ್ ಕುಮಾರ್ ಇವ್ರ ಮನೆಗೆ ಬಂದ್ಬಿಟ್ಟು ಕೈ ಜೋಡಿಸಕ್ಕಾಗುತ್ತಾ? ಇವ್ರು ಬಂದು ಏನಾದ್ರು ಇವ್ರಿಗೆ ಅನುದಾನ ಬೇಕಂದ್ರೆ ಬನ್ನಿ, ರಮೇಶ್ ಕುಮಾರ್ ಹತ್ರ ಬರ್ಲಿ, ಅವ್ರ ಹತ್ರ ಸಹಾಯ ಕೇಳಿ, ಅವ್ರು ಎಲ್ಲದಕ್ಕೂ ಸಹಕಾರ ಕೊಡ್ತಾರೆ. ಯಾವುದಕ್ಕೂ ಕೂಡ ಅವ್ರು ಅಡ್ಡಿಪಡಿಸಿಲ್ಲ ಇದುವರೆಗೂ ಕೂಡ. ಅವ್ರ ಜೀವಮಾನದಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿಪಡಿಸುವಂತ ಮನುಷ್ಯ ರಮೇಶ್ ಕುಮಾರ್ ಅಲ್ಲ. ಅಭಿವೃದ್ಧಿಯೇ ರಮೇಶ್ ಕುಮಾರ್ ಮುಖ್ಯ ಧ್ಯೇಯ. ಅದು ಬಿಟ್ಬಿಟ್ಟು ಏನೇನೋ ಅವ್ರ ಮೇಲೆ ಗೂಬೆ ಕೂರ್ಸೋದು ಅದು ಇದು ಮಾಡಿದ್ರೆ ಅವರು ಘನತೆಗೆ ಶೋಭೆ ಬರೋದಿಲ್ಲ ಅಂತ ವಾಕ್ಯಗಳನ್ನು ಅವರು ಮುಂದೆ ಮಾತನಾಡದೆ ಅಭಿವೃದ್ಧಿ ಕಡೆ ಹೆಚ್ಚಿನ ಗಮನ ಹರಿಸಿ ತಾಲೂಕಿನ ಅಭಿವೃದ್ಧಿಗೆ ಅವರು ಶ್ರಮಿಸಿದ್ರೆ ನಾವೆಲ್ಲ ಕೂಡ ಅವ್ರ ಜೊತೆ ಕೈ ಜೋಡಿಸ್ತೀವಿ. ಅವರು ಈ ತಾಲೂಕಿಗೆ MLA, ನಮ್ಗೆ ಒಂದು ಪಾರ್ಟಿಗೆ MLA ಅಲ್ಲ, ಅವರನ್ನು ಜನರು ಆಯ್ಕೆ ಮಾಡಿದ್ದಾರೆ, ನಾವು ಸ್ವಾಗತಿಸಿದ್ದೀವಿ. ಆಯ್ಕೆ ಮಾಡಿರೋದನ್ನ ಸ್ವಾಗತಿಸಿದ್ದೀವಿ. ಅದು ಬಿಟ್ಬಿಟ್ಟು ಸುಮ್ಮನೆ ಆರೋಪ ಮಾಡೋದು ಅವ್ರ ಗಣತಿಗೆ ತಕ್ಕದಲ್ಲ. ಸರ್, ಏನು ಕೈಗಾರಿಕಾ ಪ್ರದೇಶಕ್ಕೂ ಸಹ ರಮೇಶ್ ಕುಮಾರ್ ಬಗ್ಗೆ 4 ಆರೋಪಗಳು ಮಾಡಿದರು. ಮೊದಲನೇದಾಗಿ ಅಭಿವೃದ್ಧಿಗೆ ಅಡ್ಡಪಡಿಸ್ತಾ ಇದ್ದಾರೆ ಅಂತೇಳಿ. ಯಾರು ಅಭಿವೃದ್ಧಿಗೆ ಅಡ್ಡಪಡಿಸ್ತಾರೆ ಅಂತೇಳಿ ನಾನು ಕೂಡ ತಿಳಿಸ್ತೀನಿ. ಈಗ ಸಾಹೇಬರು ನಾವು ಸಿದ್ದರಾಮಯ್ಯ ಇದ್ದಾಗ 2013ರಲ್ಲಿ 2,000 ಕೋಟಿ ತಂದಿದ್ದೀವಿ. ಆಮೇಲೆ 2018ರಲ್ಲಿ BJP ಸರ್ಕಾರ ಇದ್ದಾಗ, ಅದು ನಾವು ಏಕನಿಷ್ಠ ಸರ್ಕಾರ ಇದ್ದಾಗ 600 ಕೋಟಿ ತಂದಿದ್ದೀವಿ. ಅದು ಅಭಿವೃದ್ಧಿ. ನೀವೇನು ತಂದಿಲ್ಲ ಹೇಳಬೇಕು. ಮತ್ತೆ ನೀವು ಅಭಿವೃದ್ಧಿ ಮಾಡಿ ಅಡ್ಡ ಬರ್ತಾರೆ ಸಾಹೇಬ್ ಒಂದು ತೋರಿಸಿದ್ದೀವಿ. ಯಾರು ಮಿನಿಸ್ಟರ್ ಹೇಳಿದ್ರೆ ಅವ್ರ ಹೆಸರು ಹೇಳಿ, ಯಾರು ಅಡ್ಡ ಬಂದಿರೋದು. ಆದರೆ ನೀವು ಅಡ್ಡ ಬಗ್ಗೆ ನಾನು ಎಲ್ಲ ಕರೆಕ್ಟಾಗಿ ಹೇಳ್ತೀನಿ. ನನಗೆ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಬಂದಾಗ ಅಲ್ಲಿ ಅಡ್ಡ ಹಾಕಿದ್ರಿ, ಇಲ್ಲಿ ನಮ್ಮ ಸೂಪರ್ ಸ್ಪೆಷಲಿಸ್ಟ್ ಬಂದಾಗ ಅದೇ 6 ನಿಮಿಷದ ರಾಣಸ್ವಾಮಿ ಕೈಯಲ್ಲಿ ಸ್ಟೇ ತರಿಸ್ತೀರಿ, ಅದು ನಿಂತೋಯ್ತು. ಮತ್ತೆ ಇಲ್ಲಿ ನಮ್ಮ ಒಂದೇ ಕಡೆ ರೈತರಿಗೆ ಬಂದಾಗ ಟೌನಿಗೆ ಬಂದರೆ ಎಲ್ಲ ಕಡೆ ಒಂದೇ ಕಡೆ ಅಧಿಕಾರಿ ಕಚೇರಿ ಸಿಗಬೇಕು ಮತ್ತು ಅಧಿಕಾರಿ ಸಿಗಬೇಕು ಅಂತೇಳಿ ಕೆರೆಯಲ್ಲಿ ಮಾಡಿದಾಗ 35 ಕೋಟಿ ಒಂದೇ ಕಡೆ ಬಿಲ್ಡಿಂಗ್ ಮಾಡಬೇಕು ಅಂದಾಗ ಆಗ ಸುಬ್ಬಾರೆಡ್ಡಿ ಅವ್ರ ಕೈಯಲ್ಲಿ ಕೆರೆ ಇಲ್ಲ ಅಂತೇಳಿ ಸ್ಟೇ ತಂದ್ರಿ. ಯಾರು ಅವ ಅಡ್ಡ ಬಂದಿರ್ತಾವೆ ಅರ್ಥ ಮಾಡ್ಕೋಬೇಕು. ಮತ್ತೆ ಟೌನ್ಗೆ 25 ಕೋಟಿ ತಂದುಬಿಟ್ರಿ ಅಂತ ಹೇಳ್ತಿರಲ್ಲ. ನಾವು 2018ರಲ್ಲಿ 15 ಕೋಟಿ ತಂದಿದ್ವಿ. ಅದನ್ನ ಕೋರ್ಟ್ಗೆ ಹೋಗಿ ಸ್ಟೇ ತಂದ್ರಿ. ಯಾರು ತಂದಿದ್ದು? ನಿಮ್ಮ ಕೋಸ್ಕರ ಹೋಗಿ ತಂದಿರೋದು. ಅದು ನಿಮ್ಗೆ ಗೊತ್ತಿಲ್ವಾ? ಯಾಕೆ ಸುಮ್ಮನೆ ರಮೇಶ್ ಕುಮಾರ್ ಮೇಲೆ ಹೇಳ್ತೀರಾ? ಎಲ್ಲ ನೀವು ಮಾಡಿ. ಮತ್ತೆ ಕೈಗಾರಿಕೆ ಅಡ್ಡ ಬರ್ತಾರೆ ಅಂತ ಹೇಳಿದ್ರೆ ರಮೇಶ್ ಕುಮಾರ್ ಕೈಗಾರಿಕೆ ಅಡ್ಡ ಬರಲ್ಲ, ರೈತರು ಬರ್ತಾ ಇದ್ದಾರೆ. ಆದರೂ ರೈತರಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇದ್ರೆ ಮಾಡಲೇಬೇಕಲ್ಲಿ ಇದ್ರೆ ಕೋಚ್ ಫ್ಯಾಕ್ಟ್ರಿಗೆ ಆಗಿತ್ತಲ್ಲ 400 ಕೋಟಿ, ಮತ್ತೆ 400 ಎಕರೆ, ಮತ್ತೆ ಪಕ್ಕದಲ್ಲಿ ಒಂದು 600 ಎಕರೆ. ಅದು ತಗೊಳ್ಳಿ, ನಮಗೂ ಸಂತೋಷ. ಯಾಕಂದ್ರೆ ಅದು 450 ಎಕರೆ ಸರ್ಕಾರಕ್ಕಿದೆ, ಉಳಿದಿದ್ದು ರೈತರು ಹಳ್ಳ ಕೊಳ್ಳ ಇದೆ, ಅದು ಬೇಕಾದ್ರೆ ಕೊಡಕ್ಕೆ ರೆಡಿ ಇದ್ದಾರೆ. ಅದು ಬಿಟ್ಟು 2 ಊರನ್ನೇ ತಗೊಂಡ್ಬಿಟ್ರೆ ಇದು ನ್ಯಾಯನಾ? ರೈತರ ಬಗ್ಗೆ ನಿಮ್ಗೆ ಕಾಲೇಜ್ ಇದೆಯಾ? ಇದು ತಪ್ಪಲ್ವ ನೀವು ಮಾಡೋದು? ಇದನ್ನ ರೈತರ ದಂಗೆ ಇದ್ರೆ ಅದನ್ನ ರಮೇಶ್ ಕುಮಾರ್ ಹಾಕ್ತಾರೆ ಮಾಡಿ. ಈ ಕಡೆ ಸರ್ಕಾರದ ಚೀಪ್ 450 ಎಕರೆ ಇದೆ, ಉಳಿದಿದ್ದು 600 ಎಕರೆ ಇದೆ, ರೈತರದ್ದು ಹಳ್ಳ ಬಳ್ಳ ತಗೊಳ್ಳಿ, ಅದನ್ನ ಮಾಡ್ಕೊಳ್ಳಿ, ನಾವು ಬೇಡ. ಅದು ಬಿಟ್ಟು 2 ಊರು ಜಡೇರಿ ಮತ್ತು ದಾದರಹಳ್ಳಿ 3 ಹಳ್ಳಿ ಹೋಗ್ತಾ ಇದೆ. ಮನ್ಸಂದ್ರ ಆ ಹಳ್ಳಿ ಮೇಲೆ ಬಿಡ್ತಾ ಇದೆ. ನೀವು ತಪ್ಪಲ್ವಾ? ಇದೆಲ್ಲ ಮಾಡ್ತಾರೆ, ಸರಿಯಲ್ಲ. ಮತ್ತೆ ಬೋರ್ವೆಲ್ ಹೇಳ್ತಾ ಇದ್ದಾರೆ. ಬೋರ್ವೆಲ್ಲು ನಮ್ಮೆಲ್ಲ ನಿಮಗೂ ಪಕ್ಕದಲ್ಲಿ ಗೊತ್ತು, ರೈತರಿಗೆಲ್ಲ ಗೊತ್ತು. ಮೊದಲು 2,000 ಹೊಡಿತಾ ಇದ್ವಿ. 2,000 ಆಡಕ್ಕೆ ಹೋಗ್ಬಾರ್ದು ಅಂತ, ಆದರೂ ನೀರು ಬಿಡ್ತಾ ಇರಲಿಲ್ಲ.
ಆ ಟೈಮಲ್ಲಿ 2013 ಬೋರ್ವೆಲ್ ಬಂದಾಗ ಸಾಹೇಬ್ರು 5 ವರ್ಷ ಮಾಡಿಲ್ಲ. ಕಾರಣ ಏನಂದ್ರೆ ಅದು ರೈತರು ಯಾರಾಗ್ತರು ಹೊಡೆಯೋದವ್ರು 800 ಅಡಿ ಹೊಡಿತಾ ಇದ್ರು. ಸರ್ಕಾರದಿಂದ ಯಾರು ನೀರು ಬಿಡೋದಿಲ್ಲಂತೆ, ಬೇಡ ಅಂತೇಳಿ ಅವಾಯ್ಡ್ ಮಾಡ್ಕೊಂಡು ಅದನ್ನ ಹಂಗೆ ಇಟ್ಕೊಂಡು KCL ನೀರು ತಂದು ಅಂತೇಳಿ KCL ನೀರು 1,000 ಕೋಟಿ ನೀರು ತಂದು ಕೆರೆ ತುಂಬಿದ್ರು. ಆಮೇಲೆ ಬೋರ್ ಅನುಕೂಲ ಆಗುತ್ತೆ ಅಂತೇಳಿ ಒಂದು ಕಡೆಯಿಂದ ಬಂದರು. ಸುತ್ತೂರು ಮತ್ತೆ ಓಳೂರು 2 ಹೋಬಳಿಯಲ್ಲಿನೂ 250 SC ಆಗಿದೆ, 170 ST ಆಗಿದೆ. ಅದು ಸುಮ್ಮನೆ ಬೋರ್ವೆಲ್ ಹಾಕಿದಾರ, ಎಲ್ರಿಗೂ ನೀರು ಬಿದ್ದಿದೆ. ಅದು ಮಾಡಿತ್ತಪ್ಪ. ಈ ಕಡೆ ನೀರು ಬಂದ ಮೇಲೆ ಓಡಿಸೋಣ ಅಂತೇಳಿ ಲೇಟ್ ಮಾಡಿದ್ರು. ಈಗ 500 ಬೋರ್ವೆಲ್ ಏನಿತ್ತು ಅದನ್ನೇ ಚೇಂಜ್ ಆಫ್ ಪ್ಲಾಟ್ ಕೊಟ್ಟು ಮಾಡಿಸ್ತಾ ಇರೋದು. ನಿಮ್ದು ಏನಿದೆ ಹೇಳಿ, ನಿಮ್ಮ ಕೊಡುಗೆ ಏನಿದೆ ಹೇಳಿ. ನಿಮ್ದು ಕೋಟ ಬಿಟ್ಟು ಮುಂದೆ ಏನಾದ್ರು ಸ್ಪೆಷಲ್ ಬೋರ್ವೆಲ್ ತಂದಿದ್ದೀರಾ? ಎಷ್ಟ್ರ ತಂದಿಲ್ಲ. ನೀವು ಯಾಕೆ ಹಿಂಗೆ ಮಾತಾಡ್ತೀರಾ? ಅದು ಅರ್ಥ ಆಗ್ತಾ ಇಲ್ಲ. ನೀವು ಇರಿದ್ದೀರಾ 5 ಸರಿ MLA ಅಂತ ಹೇಳ್ತೀರಾ. ನೀವು ಮಾತಾಡಿದ್ರೆ ಎಲ್ರಿಗೂ ಅದನ್ನ ನೀವು ಪಾಲನೆ ಮಾಡಬೇಕು, ನಿಮ್ಮ ವಿರೋಧ ಮಾಡಬಾರ್ದು. ಯಾಕೆ ಹಿಂಗೆ ಮಾತಾಡಿದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಹೇಳ್ತಾ ಇದ್ವಿ, ರಮೇಶ್ ಕುಮಾರ್ ಬಗ್ಗೆ ಚಕಾರತ್ತಾಗಿ ನಿಮಗೆ ಅರ್ಹತೆ ಇಲ್ಲ, ಅವ್ರ ಬಗ್ಗೆ ಮಾತಾಡಬೇಡಿ. ಅವರು ಅಭಿವೃದ್ಧಿಯಲ್ಲಿ ನಿಮ್ಗೊಂದು 10 ಪಾಲು ಮಾಡಿದ್ದಾರೆ. ಈಗ ಅವ್ರು ಸೋತಿದ್ದು ನಮ್ಮ ದುರದೃಷ್ಟ 10 ವರ್ಷ ಹಿಂದಕ್ಕೆ ಹೋಗಿದೆ ನಮ್ಮ ತಾಲೂಕು. ಅದನ್ನ ಮನವರಿಕೆ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ನೀವು ಹೆಂಗ್ ಮಾಡಬೇಕು, ಅದು ಸ್ಥಾನನ ರಮೇಶ್ ಕುಮಾರ್ ಇಲ್ಲ ಶಾಸಕ ಸ್ಥಾನ ಕೊಟ್ಟಿರೋದನ್ನ ಹೆಂಗ್ ಉಪಯೋಗಿಸ್ಕೊಂಡು ಅಭಿವೃದ್ಧಿ ಮಾಡಬೇಕು, ಅದ್ರ ಬಗ್ಗೆ ಗಮನ ಹರಿಸಿ. ಯಾಕೆ ರಮೇಶ್ ಕುಮಾರ್ ಹೆಸರೆತ್ತಿ ನಿಮ್ಮ ಹೆಸರು ಮಾಡ್ಕೊಡ್ತೀರಾ? ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ, ನಮ್ಗೆ ಕಿಮ್ಮತ್ ಅಂತ ಹೇಳ್ಕೊಳ್ಳಿ. ಅವರು ಮಾತು ಎತ್ತಕ್ಕೆ ನಿಮ್ಗೆ ಹೇಳ್ತಾ ಇಲ್ಲ. ನೀವು ಶಾಸಕರಿದ್ದೀರಿ, ನಿಮ್ಗೆ ಜನ ನಿಮಗೆ ಓಟ್ ಕೊಟ್ಟಿದ್ದಾರೆ, ಅಭಿವೃದ್ಧಿ ಮಾಡಿ. ನಿಮ್ಗೆ ಹೇಳ್ಬೇಕು, ನಾವು ಸಪೋರ್ಟ್ ಇರ್ತೀವಿ. ಪಕ್ಷ ಭೇದದಿಂದ ನಿಮ್ಮ ಜೊತೆ ಬರ್ತೀವಿ ನಾವು. ಅದು ಬಿಟ್ಟು ಬೇರೆ ಮಾತಾಡೋದು ತಪ್ಪು. ನೀವು ಆ ಥರ ಮಾತಾಡ್ಬೋದು. ನವೆಂಬರ್ 29ನೇ ತಾರೀಕು ಶ್ರೀನಿವಾಸಪುರ ಪಟ್ಟಣದಲ್ಲಿ ಸಂಜೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ರಸಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಆ ಕಾರ್ಯಕ್ರಮಕ್ಕೆ ಇವರನ್ನ, ನಮ್ಮ ಶಾಸಕರನ್ನ ಮುಖ್ಯ ಅತಿಥಿಗಳಾಗಿ ಕರೆದಿದ್ದು. ಇನ್ನು ಬಹಳಷ್ಟು ಅತಿಥಿಗಳು ಬಂದಿದ್ರು, ಯಾರು ಏನು ಇದ್ರ ಬಗ್ಗೆ ಮಾತಾಡಿಲ್ಲ. ಇವರು ಮೊನ್ನೆ ಅಲ್ಲಿ ರೈತರು ಅಡ್ಡಿಪಡಿಸ್ತಾ ಇದ್ದಾರೆ. ಇಲ್ಲಿಂದ ತಾಲೂಕಿಂದ ಬೇರೆ ಜನ ಏನೋ ರಮೇಶ್ ಕುಮಾರ್ ಜೊತೆ ಕಾರ್ಯಕರ್ತರು, ಅವರ ಅಭಿಮಾನಿಗಳು ಏನಾದ್ರು ಅಲ್ಲಿ ಹೋಗ್ಬಿಟ್ಟು ಅಧಿಕಾರಿಗಳು ಹೋಗಿದ್ರೆ ಅವ್ರಿಗೇನೋ ಅಡ್ಡಪಡಿಸಿದಾರ, ಅಥವಾ ಬೇರೆ ಕಾರ್ಯಕರ್ತರನ್ನ ಸತ್ಯಾಗ್ರಹ ಮಾಡಿದಾರ? ಅಲ್ಲಿರೋ ಜನ ತಾನೆ, ಅಲ್ಲಿರೋ ರೈತರು ತಾನೆ ಅಡ್ಡಿಪಡಿಸ್ತಾ ಇರೋದು. ನಮ್ಗೆ ಅನ್ಯಾಯ ಆಗತ್ತೆ ಅಂತ ರಮೇಶ್ ಕುಮಾರ್ ಅವರು ಅಡ್ಡಿಪಡಿಸ್ತಾ ಇದಾರ. ನಿಮ್ಗೇನು ಕಣ್ಣು ಕಾಣ್ತಾ ಇಲ್ವಾ? ಯಾಕೆ ಹಿಂಗೆಲ್ಲ ಕಣ್ಣು ಮುಚ್ಕೊಂಡು ಮಾತಾಡ್ತಾರೆ? ನಿಮ್ಮ ಕೈಲಾಗಿರ್ತನವನ್ನ ರಮೇಶ್ ಕುಮಾರ್ ಮೇಲೆ ಕೂಡಿಸಿ ಗೂಬೆ ಕೂಡಿಸ್ಬಿಟ್ಟು ನಮ್ಗೆ ಎಲ್ಲ ರಮೇಶ್ ಕುಮಾರ್ ಅಡ್ಡಿ ಅಂತ ಹೇಳೋದು ಇದು ನ್ಯಾಯನಾ? ಇದು ಸರಿ ಇದೆ? ನಿಮ್ಗೆ ರೈತರಂದ್ರೇನೆ ಕಾಳಜಿ ಇಲ್ಲ. ಮೊನ್ನೆ ಕೋಲಾರಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ದೊಡ್ಡ ಸಭೆ ಆಯಿತು. ಎಲ್ಲ ತಾಲೂಕಿನ MLAಗಳು ಸೇರಿದ್ರು, ಮಿನಿಸ್ಟರ್ ಸೇರಿದ್ರು, ತಾವು ಹೋಗಿಲ್ಲ. ಅರಣ್ಯ ಇಲಾಖೆ ಬಗ್ಗೆ ಕೆಲವೊಂದು ಮಾತಾಡೋ ವಿಚಾರ ಇದ್ರೆ ರೈತರಂದ್ರೆ ನಿಮ್ಗೆ ಆಗಲ್ಲ. ಇವಾಗ ರೈತರ ಮೇಲೆ ದ್ವೇಷಕ್ಕೆ ನೀವು ಅಲ್ಲಿ ಅವ್ರ ಮೇಲೆ ಈ ಕೈಗಾರಿಕಾ ಪ್ರದೇಶದ ಬಗ್ಗೆ ಮಾಡ್ತಾ ಇದ್ದಾರೆ. ರಮೇಶ್ ಕುಮಾರ್ನ ಅವ್ರು ಅಡ್ಡಿಪಡಿಸ್ತಾರೆ. ಯಾರು ಅಡ್ಡಿಪಡಿಸ್ತಾ ಇದ್ದಾರೆ? ಬಂದಿದ್ದಾರೆ ಅವರು? ಅಥವಾ ರಮೇಶ್ ಕುಮಾರ್ ಲೀಡರ್ಸ್ ಏನಾದ್ರು ಹೋಗಿದಾರಾ? ಕಾರ್ಯಕರ್ತರು ಏನಾದ್ರು ಹೋಗಿದಾರಾ ಆಚೆ ಕಡೆಯಿಂದ? ಆ ಭಾಗದ ಜನ ತಾನೇ ಅಡ್ಡಿಪಡಿಸ್ತಾ ಇರೋದು. ನಿಮ್ಮ ಮನ್ಸಿಗೆ ಬರಲ್ವಾ? ಕಾಣಲ್ವಾ? ಇದೆಲ್ಲ ಸರಿ ಇಲ್ಲ. ನಿಮಗೆ ವಯಸ್ಸಾಗಿದೆ, ಇವತ್ತು ತುಂಬಾ ಹಿಂದಿಂದ ಆಯ್ಕೆಯಾಗಿ ಬಂದಿದ್ರು ಈ ತಾಲೂಕಲ್ಲಿ. ಗೌರವವಾಗಿ ಮಾತಾಡಿ. ಅವರು ಹಿರಿಯರು, ರಮೇಶ್ ಕುಮಾರ್ ಅವರು ಯಾಕೆ ಇಲ್ಲದ ಸಲ್ಲದ ಮಾತುಗಳನ್ನು ಮಾತಾಡಬಾರ್ದು? ಅಭಿವೃದ್ಧಿ ಯಾವುದಾದ್ರು ಅಭಿವೃದ್ಧಿ ಅಡ್ಡಿಪಡಿಸಿದ್ದಾರೆ? ನೀವಿನ್ನ ಅಡ್ಡಿಪಡಿಸಿದ್ರೆ ಶ್ರೀನಿವಾಸಪುರದಲ್ಲಿ ಒಳ್ಳೆ ಎಲ್ಲ ಟೌನಲ್ಲಿ ಒಂದು ಕ್ಲಬ್ ಇರಬೇಕು ಅಂತ ಮಾಡಿದ್ರೆ ಅಡ್ಡಿಪಡಿಸಿದ್ರಿ. ಬಹಳಷ್ಟು ಆಫೀಸರ್ಗಳನ್ನ ಕೆರೆ ಅಂಗಳದಲ್ಲಿ ಅಲ್ಲಿ ಎಲ್ಲ ಮಾರ್ಕ್ ಆಯ್ತು, ಗುಲ್ಕಿ ಪೂಜೆ ಆಯ್ತು, ಎಲ್ಲ ಆಫೀಸರ್ಗಳಲ್ಲಿ ಹೋಗ್ತಾ ಇದ್ವು, ಅದಕ್ಕೆ ಅಡ್ಡಿಪಡಿಸಿದ್ರಿ. ಕ್ಯಾನ್ಸರ್ ಹಾಸ್ಪಿಟಲ್ ಬಂದ್ರೆ ಅದನ್ನ ಅಡ್ಡಿಪಡಿಸಿದ್ರಿ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡೋಕೆ ಹೋದ್ರೆ ಅದಕ್ಕೆ ಅಡ್ಡಿಪಡಿಸಿದ್ರಿ. ಕಟ್ಟೆ ಕೆಳಗಡೆ ಖಾತೆಗಳನ್ನು ಮಾಡೋದಕ್ಕೆ ಹೋದ್ರೆ ನಿಮ್ಮ ಫಾಲೋಯರ್ ಮುಖಾಂತರ ಕೋರ್ಟಲ್ಲಿ ಹೋಗಿ ಸ್ಟೇ ಮಾಡಿಸ್ತೀರಾ? ನಾವು ರಮೇಶ್ ಕುಮಾರ್ ಅವರು ಯಾವ್ದು ಪರ್ಮನೆಂಟ್ ಕೆಲಸ ಮಾಡಿದಿಲ್ಲ ಅಂತ ಹೇಳ್ತಿರಲ್ಲ, ನಿಮ್ಗೆ ಯಾಕೆ ಸರ್ ಕಣ್ ಕಾಣಿಸೋದಿಲ್ಲ? ತಪ್ಪಲ್ವಾ? ಇದನ್ನೆಲ್ಲ ಮಾತಾಡ್ಬಾರ್ದು. ತಾವು ಹಿರಿಯರಿದ್ದೀರಾ. ಮತ್ತೆ ಶ್ರೀನಿವಾಸಪುರದಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿದವ್ರು ಯಾರು? ಹೊಸ ಬಸ್ ಸ್ಟ್ಯಾಂಡ್ ಇರ್ಬೋದು, ಹಳೆ ಬಸ್ ಸ್ಟ್ಯಾಂಡ್ ಇರ್ಬೋದು. ಆ ಕಟ್ಟೆ ಹೆಂಗಿತ್ತು, ಈಚಲಕುಂಟೆ ಕಟ್ಟೆ, ಅದನ್ನ ಡೌನ್ ಮಾಡಿ ರಸ್ತೆ ಮಾಡಿ ಅಭಿವೃದ್ಧಿ ಮಾಡಿದ್ರು. ಎಷ್ಟು 16 ಕೋಟಿ ಯುಜಿಡಿಗೆ ಬಂತು. ಮತ್ತೆ ಅದಕ್ಕೆ ಅಡಿಷನಲ್ ಆಗಿ ಮತ್ತೆ ಒಂದು 12 ಕೋಟಿ ತಂದ್ರು. ಎಷ್ಟು? 1, 2 ಎಷ್ಟೊಂದು ಲೆಕ್ಕ ಹೇಳೋದು ನಾವು. ಹಳ್ಳಿಗೂ ವಾಟರ್ ಫಿಲ್ಟ್ರು,
ಅಭಿವೃದ್ಧಿ ಕುಂಠಿತ ಆದ್ರೆ ಯಾಕೆ ನೀವು ಕೈಲಾಗದ ಕೆಲಸವನ್ನ ರಮೇಶ್ ಕುಮಾರ್ ಮೇಲೆ ಹೇಳ್ತಾರೆ ಅಡ್ಡಿ ನೀವು ಕೈಲಾಗದೆ ಇದ್ರೆ ನಮ್ಮ ಕೈಲಾಗಿಲ್ಲಪ್ಪ ಅಂತ ಹೇಳಿ ನಿಮ್ಗೇನು ಸಹಾಯ ಬೇಕಿದ್ರೆ ಅವ್ರನ್ನ ಪರ್ಸನಲ್ ಆಗಿ ಮಾತಾಡ್ಕೊಳ್ಳಿ. ನಿಮ್ದು ರಮೇಶ್ ಕುಮಾರ್ ಅವ್ರದ್ದು ಈ ತರ ಅಪಪ್ರಚಾರ ಮಾಡೋದು ಸುಳ್ಳು. ನಿಮ್ ಕೈಲಾಗಿದ ತನ ಇದು. ದಯವಿಟ್ಟು ಇದೆಲ್ಲ ಮಾತಾಡಬೇಡಿ. ವಯಸ್ಸಿಗೆ ಶ್ರೇಯ ಅಲ್ಲ ಇದು.